ನಿಮಗೆ ಬರುತ್ತೆ ಎನ್ವೈರನ್ಮೆಂಟಲ್ ಲಾ ಅಂತ. ನೋಡಿ ಹೆಸರೇ ಹೇಳ್ತಾ ಇದೆ, ಎನ್ವೈರನ್ಮೆಂಟಲ್ ಲಾ ಅನ್ನುವಂತ ಟಾಪಿಕ್ ಅಲ್ಲಿ ಹೆಸರೇ ಹೇಳ್ತಾ ಇದೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಮುತ್ತಲಿನ ಪರಿಸರ ತುಂಬಾ ಚೆನ್ನಾಗಿ ಇಟ್ಕೊಳ್ಳುವಂತ ನಮ್ದೆಲ್ಲರದು ಜವಾಬ್ದಾರಿ ಆಯ್ತಾ. ಬಟ್ ಆದ್ರೆ ನಾವ್ ಯಾರು ಅದನ್ನ ಮಾಡೋದಿಲ್ಲ. ಸುತ್ತಮುತ್ತಲ ಪರಿಸರನ ಹಾಳು ಮಾಡೋದ್ರಲ್ಲೇ ಆಗಿರ್ತೀವಿ. ಸರಿ, ನೀವು ಹಾಳು ಮಾಡಿದ್ರೆ ನಾವು ಯಾವ ರೀತಿ ಪನಿಷ್ಮೆಂಟ್ ಕೊಡ್ತೀವಿ, ಯಾವ ರೀತಿ ಆಕ್ಷನ್ ತಗೊಳ್ತೀವಿ, ಏನೇನ್ ಆಕ್ಷನ್ ಗಳನ್ನ ತಗೊಳ್ತೀವಿ ಅನ್ನೋದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ KSLU ನವರು ನಿಮ್ಗೆಲ್ಲ ಒಂದು ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಸೊ ಆ ಹೆಸರೇ ಎನ್ವೈರನ್ಮೆಂಟ್ ಅಲ್ಲ. ತುಂಬಾ ಸಿಂಪಲ್ ಇದು. ನಮ್ಮ ಸುತ್ತಮುತ್ತಲಿರುವಂತ ವಾಯು, ಜಲ, ವಾಟರು, ಅರಣ್ಯ ಪ್ರದೇಶ ಇವನ್ನೆಲ್ಲ ಏನಾದ್ರೂ ಹಾಳು ಮಾಡಕ್ ಟ್ರೈ ಮಾಡಿದ್ರೆ ಯಾವ ರೀತಿ ಕಾನೂನುಗಳು ಎಕ್ಸಿಕ್ಯೂಟ್ ಆಗುತ್ತಂತ. ಆಬ್ವಿಯಸ್ಲಿ ಸಿಲೆಬಸ್ ಕಾಪಿಯಲ್ಲಿ ಮೇಜರ್ ಆಗಿ ನಾ ಹೇಳ್ತಾ ಇರುವಂತದ್ದು ಇದೇ ಇರುತ್ತೆ ಅಂತಲ್ಲ. ಯಾಕಂದ್ರೆ ಇವನ್ ಒಂದೊಂದೊಂದೊಂದು ಯೂನಿಟ್ ನ ಬಗ್ಗೆನೂ ಕೂಡ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ. ಒಂದ್ಸಲ ಚೆಕ್ಔಟ್ ಮಾಡಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ 100% ಸಿಗುತ್ತೆ. ಬೇಸಿಕ್ ಆಗಿ ನಾನು ಸಬ್ಜೆಕ್ಟ್ ಓವರ್ ವ್ಯೂ ಹೇಳ್ತಾ ಇದ್ದು, ಸಬ್ಜೆಕ್ಟ್ ಏನ್ ಮಾತಾಡುತ್ತೆ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ ಆಯ್ತಾ. ಮೊದಲನೇ ಸಬ್ಜೆಕ್ಟ್ ನಾನು ಏನ್ ಹೇಳಿದೆ, ಲಾ ಆಫ್ ಎವಿಡೆನ್ಸ್ ಏನಿದೆ ಕಂಪಲ್ಸರಿ ಸಬ್ಜೆಕ್ಟ್. ಎರಡನೇ ಸಬ್ಜೆಕ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ, ಎನ್ವೈರನ್ಮೆಂಟಲ್ ಲಾ ಇಟ್ಸ್ ಅನ್ ಕಂಪಲ್ಸರಿ ಸಬ್ಜೆಕ್ಟ್. ಇದು ಕೂಡ ಕಂಪಲ್ಸರಿ ಬರೀಲೇಬೇಕು. ಬೇಸಿಕಲಿ ಫಸ್ಟ್ ಬರುವಂತದ್ದು ಏನ್ ಗೊತ್ತಾ, ಪೊಲ್ಯೂಷನ್, ಮಾಲಿನ್ಯ ಅಂತ ಏನ್ ಕರಿತೀವಲ್ವಾ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಯಾವ್ಯಾವ ತರದ ಪೊಲ್ಯೂಷನ್ ಗಳಾಗುತ್ತೆ ಅಂತೇಳಿ. ಆಮೇಲೆ ಯಾವ್ಯಾವ ತರದ ಲಾಸ್ ಗಳಿದೆ ಪೊಲ್ಯೂಷನ್ ಗಳ ಮೇಲೆ. ಈ ಲಾಸ್ ಗಳ ಮೇಲೆ ನಮ್ಮ ಜುಡಿಷರಿ ಬಾಡಿ, ನಾವೇನ್ ನ್ಯಾಯಾಂಗ ಬಾಡಿ ಅಂತ ಕರಿತೀವಿ, ಇದು ಯಾವ ರೀತಿಯಾದಂತಹ ಒಂದು ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ನಿಮ್ಗೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಗೆ ನಾವು ಏನೇನ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾ ಇದೀವಿ ಅಂತ ಕರಿತೀವಿ. ಇದ್ರಲ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಲ್ಲೇ ಮತ್ತೆ ವಾಟರ್ ಬಗ್ಗೆ ನಾವ್ ಏನೇನ್ ಆಕ್ಷನ್ ತಗೊಳ್ತೀವಿ, ಏರ್ ಬಗ್ಗೆ ಏನೇನ್ ಆಕ್ಷನ್ ತಗೊಳ್ತಿದೀವಿ, ಆಮೇಲೆ ಡಿಫ್ರೆಂಟ್ ಆಕ್ಟ್ಸ್ ಗಳು, ಆಮೇಲೆ ಯುನೈಟೆಡ್ ನೇಷನ್ ನಲ್ಲಿ ಇದರಲ್ಲಿ ಯಾವ್ಯಾವ ರೀತಿ ಬಾಡೀಸ್ ಗಳು ಇದರಲ್ಲಿ ಅಪ್ಹೆಲ್ಡ್ ಆಗಿದೆ. ಸೊ ಇಂತ ಎಲ್ಲಾ ವಿಷಯಗಳನ್ನ ನಿಮ್ಮ ಎನ್ವೈರನ್ಮೆಂಟ್ ಲಾದಲ್ಲಿ ನೀವು ಕಲಿತಾ ಹೋಗ್ತೀರಾ. ಸರಿ, ಎನ್ವೈರನ್ಮೆಂಟ್ ಲಾ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಗಳು ಶುರು ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇದೆ ಆಯ್ತಾ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂತ ಸಬ್ಜೆಕ್ಟ್ ಏನಿದೆ, ಇದು IPR ಅಂತ ಕರಿತೀವಿ ನಾವು. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಗಿನ ದಿನಗಳಲ್ಲಿ ಆಯ್ತಾ. ಪೇಟೆಂಟ್ ರೈಟ್ಸ್ ಗಳ ನಾವು ಸಬ್ಜೆಕ್ಟ್ ಗಳು ಅಂತಾನು ಕೂಡ ಕರಿತೀವಿ. ಈ IPR ಸಬ್ಜೆಕ್ಟ್ ಏನಿದೆ, ನೀವು 5th ಸೆಮಿಸ್ಟರ್ ಅಲ್ಲಿ IPR 1 ನ ಓದಿರ್ತೀರಾ. ಸೊ ಬೇಸಿಕಲಿ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಬಟ್ ಐಡಿಯಾ ಇಲ್ಲ ಅಂದ್ರೂ ಕೂಡ ನಾನು ಹೇಳ್ತೇನೆ. ಸೊ ಏನಾದ್ರೂ ನೀವು ಹೊಸದಾಗಿ ಒಂದು ಕಂಡಿಡ್ದಿದ್ದೀರಾ, ಅಥವಾ ಏನಾದ್ರು ಬರ್ದಿದ್ದೀರಾ, ಅಥವಾ ಏನಾದ್ರೂ ನೀವು ಕಂಪ್ನಿ ಸ್ಟಾರ್ಟ್ ಮಾಡಿದಿರಾ, ಇದು ನಂದೇ ಅಂತೇಳಿ ಏನ್ ನೀವು ರಿಜಿಸ್ಟರ್ ಮಾಡ್ಕೊಳ್ತಿರಲ್ಲ, ಅದನ್ನ ಪೇಟೆಂಟ್ ಅಂತ ಕರಿತೀವಿ. ಅದನ್ನ ಯಾರಾದ್ರೂ ಕಾಪಿ ಮಾಡಿದ್ರೆ ಲೀಗಲ್ ರೈಟ್ಸ್ ವೈಲೇಟ್ ಮಾಡದ ಹಾಗೆ ಲೀಗಲ್ ಇಶ್ಯೂಸ್ ಗಳನ್ನ, ಕಾನ್ಸಿಕ್ವೆನ್ಸಸ್ ಗಳನ್ನ ಫೇಸ್ ಮಾಡ್ತಾರೆ. ಇವನ್ ನಾನು ಹೇಳ್ತಾ ಉದಾಹರಣೆಗೆ, ಈಗ ನಾನೆಲ್ಲ ಈ ಪ್ಯಾಟರ್ನ್ ನ ಡಿಸೈನ್ ಎಲ್ಲ ರೆಡಿ ಮಾಡಿದ್ದೀನಿ, ಇದನ್ನೇನಾದ್ರೂ ಕಾಪಿ ಮಾಡಿದ್ರೆ IPR ರೈಟ್ಸ್ ಪ್ರಕಾರ ನಾನು ಕೇಸ್ ಬುಕ್ ಮಾಡಬಹುದು ಆಯ್ತಾ. ಈ ತರದಾದಂತ ಕಾನ್ಸೆಪ್ಟ್ ಗಳನ್ನ ಕಲಿತೀರಾ. ನೀವು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ಕಂಟಿನ್ಯೂ ಮಾಡೋದ್ಕಿಂತ ಏನೇನ್ ನೀವು ಓದ್ತೀರಾ ಅಂತಂದ್ರೆ, ಇಂಡಿಯಾದಲ್ಲಿ ಕಾಪಿ ರೈಟ್ ಕೇಸಸ್ ಗಳನ್ನ ನಾವು ಯಾವ ರೀತಿ ಹಾಕ್ತೀವಿ ಅಂತ, ಆಮೇಲೆ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಏನಿದೆ, ಆ ಬಯೋಲಾಜಿಕಲ್ ಡೈವರ್ಸಿಟಿಯಲ್ಲಿ ಯಾವ ರೀತಿ ಲಾಸ್ ಗಳನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ, ಆಮೇಲೆ ಈಗ ಫಾರ್ಮರ್ಸ್ ಗಳ ಮೇಲೆ ಮತ್ತೆ ಪ್ಲಾಂಟ್ ನಲ್ಲಿ ಯಾವ್ಯಾವ ರೀತಿ ವೈಲೆನ್ಸಸ್ ಗಳು ನಡೆಯುತ್ತೆ, ಅವರ ಪ್ರೊಟೆಕ್ಷನ್ ಏನೇನ್ ಮಾಡಿದೀವಿ ಅಂತ, ಆಮೇಲೆ ಡಿಸೈನ್ಸ್ ಗಳ ಮೇಲೆ ಲಾಸ್ ಗಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಿದೀವಿ ಅಂತ ಹೇಳಿ ಇದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಅಲ್ಲಿ ಕಲಿತೀರಾ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಟ್ರೀಟೀಸ್ ಗಳ ಬಗ್ಗೆ ಕಲಿತೀರಾ. ನೇಷನ್ ಮತ್ತೆ ನೇಷನ್ ಮಧ್ಯದಲ್ಲಿರುವಂತಹ ಟ್ರೀಟೀಸ್ ಗಳು, ಉದಾಹರಣೆಗೆ ಟ್ರಿಪ್ಸ್ ಅಂತ ನಾವು ಕರಿತೀವಿ ಆಯ್ತಾ, ಆಮೇಲೆ CBD ಅಂತ ಹೇಳಿ ಕರಿತೀವಿ. ಈ ತರ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳು ಇದನ್ನೆಲ್ಲ ಕಲಿತಾ ಬರ್ತೀರಾ. ಈಗ ನಾನು ಕಾಂಪ್ಲಿಕೇಟೆಡ್ ಮಾಡಕ್ ಹೋಗಲ್ಲ, ಸಬ್ಜೆಕ್ಟ್ ನ ಓವರ್ ಹೇಳ್ತಾ ಇದೀನಿ. ಎನಿಹೌ IPR 1 ಯಾರು ಓದಿದ್ದಾರೆ ಅವ್ರಿಗೆ ಒಂದು ಬೇಸಿಕ್ ಐಡಿಯಾ ಇರುತ್ತೆ. ಹಾಗೆ ನಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ ಗಳ ಕ್ಲಾಸ್ ಇದೆ ಅಂತಂದ್ರೆ, ನಿಮ್ಗೆ ಇರುವಂತಹ 7 ಸಬ್ಜೆಕ್ಟ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲಾಸಸ್ ಗಳನ್ನು ನಾವು ಕಂಡಕ್ಟ್ ಮಾಡಿ ಕೊಡ್ತೀವಿ. IPR ಆದ್ಮೇಲೆ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ ಬರುವಂತದ್ದು ವೈಟ್ ಕಾಲರ್ ಕ್ರೈಮ್ ಅಂತೀವಿ. ಶ್ವೇತ ಕೊರಳ ಪಟ್ಟಿ ಅಂತ ಕರಿತೀವಿ. ಇದೆಲ್ಲ ಕನ್ನಡದಲ್ಲಿ ಇದನ್ನ ಇದೇ ತರ ಕೊಡ್ತಾರೆ ನಿಮ್ಗೆ, ಶ್ವೇತ ಕೊರಳ ಪಟ್ಟಿ ಅಂತಾನೆ ಕೊಡ್ತಾರೆ ಅಪರಾಧಗಳು. ಈ ವೈಟ್ ಕಾಲರ್ ಕ್ರೈಮ್ ಅಂದ್ರೆ ಏನು ಅಂತಂದ್ರೆ, ಟು ಬಿ ಸಿಂಪಲ್, ವೆರಿ ಸಿಂಪಲ್ ಆಗಿ ನಿಮ್ಗೆ ಏನಾದ್ರು ಫಸ್ಟ್ ಈ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಹೇಳ್ಬೇಕಂದ್ರೆ, ಇವೆಲ್ಲ ಕಾರ್ಪೊರೇಟ್ ಕ್ರೈಮ್ಸ್ ಗಳು. ವೈಟ್ ಕಾಲರ್ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ, ಕ್ರೈಮ್ ಅಂತ ಅಂದಿದ ತಕ್ಷಣ ನಿಮ್ಗೆಲ್ಲ ಅನ್ಸೋದೇನು, ಮರ್ಡರ್ ಮಾಡ್ತಾ ಇರುವಂತದ್ದು ಯಾರು ಏನು ಅಂತ ನೋಡಿದಾಗ ಸ್ಲಮ್ ಇವರೆಲ್ಲ ಮಾಡ್ತಾರೆ, ಈ ರೀತಿ ಕಾನ್ಸೆಪ್ಟ್ ಗಳು ಬರುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಈ ತರ ಏನಾದ್ರು ಇತ್ತು ಅಂತಂದ್ರೆ, ಬಟ್ ಬೇಸಿಕಲಿ ಇವರ ಕೈಯಿಂದ ಯಾರು ಮಾಡಿಸ್ತಾರಲ್ಲ ಅವ್ರು ಯಾರು ಗೊತ್ತಾ, ಕಾರ್ಪೊರೇಟ್ ಫೀಲ್ಡ್ ನವರು, ಬಿಸ್ನೆಸ್ ಮ್ಯಾನ್ ಗಳು, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು. ನೋಡಿ ಪ್ರಪಂಚ ತುಂಬಾ ದೊಡ್ಡದಾಗಿದೆ. ನಾವೇನ್ ಅನ್ಕೊಳ್ತೀವಿ, ಮರಕ್ಕಿಂತ ಮರ ದೊಡ್ಡ ಅಂತ ಹೇಳ್ತೀವಲ್ಲ, ಆ ಕಾನ್ಸೆಪ್ಟ್ ಅಲ್ಲಿ ತುಂಬಾ ದೊಡ್ಡದಾಗಿದೆ ಪ್ರಪಂಚ ಆಯ್ತಾ. ನಾವ್ ಅನ್ಕೊಳ್ತೀವಿ ಓಕೆ, ಕೆಳಗಡೆ ಇರುವಂತ ಕ್ರಿಮಿನಲ್ಸ್ ಗಳೇ ಕ್ರೈಮ್ ಮಾಡ್ತಾ ಇರೋದು ಅಂತ. ಆದ್ರೆ ಆ ಕ್ರಿಮಿನಲ್ಸ್ ಗಳು ಕ್ರೈಮ್ ಮಾಡ್ತಾ ಇರಲ್ಲ. ಇವ್ರನ್ನ ಹುಡ್ಕೊಂಡು ಹೋದ್ರೆ ಅದ್ರ ಹಿಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಬಟ್ ಮುಂದೆನೆ ಬರಲ್ಲ ಯಾವಾಗ್ಲೂ ಕೂಡ. ಮುಂದೆ ಯಾವಾಗ್ಲೂ ಕಾಣುವಂಥದ್ದು ಬರೀ ಕ್ರೈಮ್ ಮಾಡ್ದಾರಂತ. ಇವ್ನ ಏನ್ ಈ ಬಚ್ಚಿಟ್ಕೊಂಡ್ ಮಾಡ್ತಾನಲ್ಲ, ಸೊ ಇದನ್ನೇ ನಾವು ವೈಟ್ ಕಾಲರ್ ಕ್ರೈಮ್ ಅಂತೀವಿ. ವೈಟ್ ಕಾಲರ್ ಕ್ರೈಮ್ ಪ್ಯೂರ್ಲಿ ಡೆಫಿನೇಷನ್ ಏನಂತಂದ್ರೆ, ಇಟ್ಸ್ ಡನ್ ಬೈ ದ ಪ್ರೊಫೆಷನಲ್ಸ್. ಇದು ಪ್ಯೂರ್ಲಿ ಪ್ರೊಫೆಷನಲ್ಸ್ ಮಾಡುವಂತದ್ದು, ಬಿಸ್ನೆಸ್ ಮ್ಯಾನ್ ಮಾಡುವಂತದ್ದು, ಯಾರಿಗೂ ಸಮಾಜದಲ್ಲಿ ಗೊತ್ತಾಗ್ಲಿಲ್ದಂಗೆ. ಈ ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ ಗಳು ಯಾರಿರ್ತಾರಲ್ಲ, ಸೊಸೈಟಿಯಲ್ಲಿ ತುಂಬಾ ದೊಡ್ಡ ರೆಪ್ಯುಟೇಷನ್ ಇಟ್ಕೊಂಡಿರ್ತಾರೆ. ಅಂತಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಬರ್ತಿರ್ತಾರೆ, ದೊಡ್ಡ ದೊಡ್ಡ ಬಿಲ್ಡಪ್ ಅಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಇರ್ತಾರೆ. ಆದ್ರೆ
ಆದ್ರೆ ಅವರು ಕ್ರೈಮ್ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ಅವ್ರ ಕೈಯಿಂದ ಕ್ರೈಮ್ಗಳು ನಡೀತಾ ಇರುತ್ತೆ. ಸೊ ಇಂಥ ಕಾನ್ಸೆಪ್ಟ್ ಅನ್ನೇ ನಾವು ವೈಟ್ ಕಾಲರ್ ಕ್ರೈಮ್ ಅಲ್ಲಿ ಓದ್ತೀವಿ. ಸರಿ, ಅಕಸ್ಮಾತ್ ಆಗಿ ಸಿಲೆಬಸ್ ಅಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಈ ವೈಟ್ ಕಾಲರ್ ಕ್ರೈಮ್ ಅಂದ್ರೇನು, ಯಾವ್ಯಾವ ತರದ ಕ್ರೈಮ್ಸ್ ಗಳಿದೆ ಅಂತ ಓದ್ತೀರಿ. ಆ ವೈಟ್ ಕಾಲರ್ ಕ್ರೈಮ್ಸ್ ಗಳಲ್ಲೇ ಮತ್ತೆ ಅಫಿಷಿಯಲ್ ಡಿವಿಯನ್ಸಸ್ ಅಂತ ಬರುತ್ತೆ. ಅಫಿಷಿಯಲ್ ಡಿವಿಯನ್ಸ್ ಅಂದ್ರೆ ಗೌರ್ಮೆಂಟ್ ಆಫೀಸರ್ಸ್ ಗಳು ಮಾಡುವಂತ ಕ್ರೈಮ್ಗಳು ಯಾವುದು, ಅದರಲ್ಲಿ ಪೊಲೀಸ್ ಆಫೀಸರ್ ಹೈಯರ್ ಡಿಜಿಪಿ ಐಜಿಪಿ ಇವ್ರು ಮಾಡುವಂತ ಕ್ರೈಮ್ಸ್ ಗಳು ಯಾವುದು, ಆಮೇಲೆ ನಮ್ಮ ಈ ಅಡ್ವೊಕೇಟ್ ಗಳು ಮಾಡುವಂತ ಕ್ರೈಮ್ಸ್ ಗಳು ಯಾವುದು, ನಮ್ಮ ಈ ಡಾಕ್ಟರ್ಸ್ ಗಳು ಮಾಡುವಂತ ಕ್ರೈಮ್ಸ್ ಗಳು ಯಾವುದು, ಆಮೇಲೆ ಜೆಂಡರ್ ಬೇಸಿಸ್ ಡಿವಿಯನ್ಸಸ್ ಮಾಡೋದೇನು ಅಂತ, ಆಯ್ತಾ. ಬೇರೆ ಬೇರೆ ಜೆಂಡರ್ಸ್ ಅಂತ ಅನ್ಕೊಂಡು ಯಾವ ರೀತಿ ಡಿವಿಯನ್ಸಸ್ ಗಳನ್ನ ಮಾಡ್ತಾರೆ ಅಂತ ಹೇಳಿ, ಆಯ್ತಾ. ಸೊ ಇದು ವೈಟ್ ಕಲರ್ ಕ್ರೈಮ್ಸ್ ಬಗ್ಗೆ ಹೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ ಲ್ಯಾಂಡ್ ಲಾ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಆಯ್ತಾ. ಲ್ಯಾಂಡ್ ಅಕ್ವೈಸೇಷನ್ ಆಕ್ಟ್ ಅಂತ ನಾವು ಕರಿತೀವಿ. ಸೊ ಲ್ಯಾಂಡ್ ಲಾ ಮೇಲೆ ತುಂಬಾ ಕೇಸಸ್ ಗಳು ನಡೀತಾ ಇದೆ, ಹಾಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ನಡೀತಾ ಇದೆ, ಆಯ್ತಾ. ಯಾಕಂತಂದ್ರೆ ಕಾಂಪನ್ಸೇಷನ್ ಆಕ್ಟಿಗೋಸ್ಕರ ನಾವೇನ್ ಕೈ ಹಾಕ್ತಿವಲ್ವಾ, ಇದ್ರ ಮೇಲೆ ತುಂಬಾ ಕೇಸಸ್ ಗಳು ನಡೀತಾ ಇದೆ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಕ್ಕೆ ಅಂತ ಎಕ್ಸ್ಪರ್ಟೈಸ್ ಆಗಿದ್ದಾರೆ ಲ್ಯಾಂಡ್ ಲಾ ಮೇಲೆ. ಬಿಹೈಂಡ್ ರೀಸನ್ ಏನು ಅಂತಂದ್ರೆ, ಉದಾಹರಣೆಗೆ ಇದ್ರಲ್ಲಿ ಬರುವಂತ ಒಂದು ಸಣ್ಣ ಕಾನ್ಸೆಪ್ಟ್ ಹೇಳ್ತೀನಿ. ಒಂದ್ ರೋಡ್ ಬರ್ತಾ ಇದೆ, ಆ ರೋಡ್ ಹತ್ರ ನಿಮ್ ಜಮೀನ್ ಇತ್ತು, ಈ ರೋಡ್ ಬರ್ತಾ ಇದೆ ಅಂತೇಳಿ ನಿಮ್ ಜಮೀನ್ ತಗೊಂಡ್ರು. ಇಲ್ಲ ಒಂದ್ ರೈಲ್ವೆ ಹಳಿ ಬರ್ತಾ ಇದೆ, ಜಮೀನ್ ಇತ್ತು, ಅದಕ್ಕೋಸ್ಕರ ಏನ್ ಮಾಡಿದ್ರು, ತಗೊಂಡ್ರು. ಸೊ ಆ ಟೈಮಲ್ಲಿ ನಿಮಗೆ ಕಾಂಪನ್ಸೇಷನ್ ಕೊಡ್ಬೇಕಲ್ವಾ, ಅವರು ನಿಮಗೆ ದುಡ್ಡು ವಾಪಸ್ ಕೊಡ್ಬೇಕಲ್ವಾ. ಎಷ್ಟು ಮಟ್ಟಿಗೆ ನಿಮ್ಗೆ ತಗೊಂಡಿರೋದು ಕಾಂಪನ್ಸೇಷನ್ ಏನ್ ಕೊಡೋದಿದೆಯಲ್ಲ, ಅದನ್ನ ನೀವು ಕೇಳೋದು ಎಲ್ಲಿ ಅಂದ್ರೆ ಲ್ಯಾಂಡ್ ಲಾ ಅಂತ. ಲ್ಯಾಂಡ್ ಲಾದಲ್ಲಿ ಯಾವ ತರ ಕಾನ್ಸೆಪ್ಟ್, ಯಾಕಂದ್ರೆ ಪ್ರಾಪರ್ಟಿ ಲಾ ಓದ್ಕೊಂಡು ಬಂದಿದ್ರೆ ಅದು ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ ಅದು ಇದು ಎಲ್ಲ ಗೊತ್ತಿದೆ. ಬಟ್ ಇಲ್ಲಿ ಲ್ಯಾಂಡ್ ಲಾ ಬಗ್ಗೆ ಏನ್ ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ ನಾನು, ಆಯ್ತಾ. ಇದರಲ್ಲಿ ಒಂದ್ 2-3 ಆಕ್ಟ್ ಗಳು ಬರುತ್ತೆ. ರೈಟ್ ಟು ಫೇತ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂಡ್ ರಿಹ್ಯಾಬಿಲಿಟೇಟ್ ರೀಸೆಟಲ್ಮೆಂಟ್ 2013 ಆಕ್ಟ್ ಇದೆ. ವೆರಿ ಸಿಂಪಲ್, ಒಂದು ಕಾಂಪ್ಲಿಕೇಟೆಡ್ ತೊಳೋದ್ಕಿಂತ. ಏನಾದ್ರೂ ನಿಮ್ಮ ಜಾಗನ ತಗೊಂಡ್ರೆ ಅವರು ಯಾವ ರೀತಿ ತಗೊಳ್ತೀರಾ ವಾಪಸ್ಸು ಅಂತೇಳಿ, ಆಮೇಲೆ ಕಾಂಪನ್ಸೇಷನ್ ಯಾವ ರೀತಿ ತಗೊಳ್ಬಹುದು, ಎಷ್ಟು ಮಟ್ಟಿಗೆ ಕಾಂಪನ್ಸೇಷನ್ ತಗೊಳ್ಬಹುದು, ಪರಿಹಾರ ಎಷ್ಟು ಮಟ್ಟಿಗೆ ತಗೊಳ್ಬಹುದು ಅಂತೇಳಿ. ಆಮೇಲೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಂತ ಹೇಳಿ ಕರಿತೀವಿ, 1964, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಆಮೇಲೆ ಕರ್ನಾಟಕ ಶೆಡ್ಯೂಲ್ಸ್ ಕ್ಯಾಸ್ಟ್ ಅಂಡ್ ಟ್ರೈಬ್, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಟ್ರೈಬ್ ಆಕ್ಟ್ ಇದೆ, ಲ್ಯಾಂಡ್ ಆಕ್ಟ್ 1978, ಅದನ್ನ ಸ್ಟಡಿ ಮಾಡ್ತೀರಾ. ರಿಯಲ್ ಎಸ್ಟೇಟ್ ನ ಒಂದು ಆಕ್ಟ್ ಇದೆ, ಅದನ್ನ ಸ್ಟಡಿ ಮಾಡ್ತೀರಾ. ಬೇಸಿಕಲಿ ಹೇಳ್ಬೇಕಂದ್ರೆ ಲ್ಯಾಂಡಿಗೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನ ಸ್ಟಡಿ ಮಾಡ್ತೀರಾ. ನಿಮ್ಮ ಫ್ಯೂಚರ್ ಅಲ್ಲಿ ಅಡ್ವೊಕೇಸಿ ಪ್ರಾಕ್ಟೀಸಿಗೆ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಕೊಡುವಂತ ಸಬ್ಜೆಕ್ಟ್ ಇದು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿ ಕಾಣುವಂತಹ ಪ್ರಾಬ್ಲಮ್ಸ್ ಗಳನ್ನ ಇದರಲ್ಲಿ ನೋಡ್ತೀರಾ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಆಪ್ಷನಲ್ ಆಗಿ ಸಬ್ಜೆಕ್ಟ್ ತೆಗೆದ್ರೆ ನೀವು ತೆಗೆದುಕೊಳ್ಬಹುದು. ಆ ರೀತಿಯಾದಂತಹ ಒಂದು ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಅಂತ ಕರಿತೀವಿ. ಹೆಸರೇ ಹೇಳ್ತಾ ಇದೆ, ಇಂಟರ್ನ್ಯಾಷನಲ್, ನಮ್ಮ ದೇಶದಲ್ಲ, ಟ್ರೇಡ್ ಎಕನಾಮಿಕ್ಸ್ ಬಗ್ಗೆ. ಏನು ಅಂತಂದ್ರೆ, ಈ ನಮ್ಮ ದೇಶ ಇದೆ, ನಮ್ಮ ದೇಶ ಏನಿದೆ, ಈ ನಮ್ಮ ದೇಶನೇ ಕಂಪ್ಲೀಟ್ ಆಗಿ ಸ್ಟೇಬಲ್ ಆಗಿ ಒಂದೇ ಒಂದು ದೇಶ ಇರಕ್ ಆಗೋದಿಲ್ಲ, ಆಯ್ತಾ. ಎಲ್ಲರೂ ಕೂಡ ನಾವು ಇದ್ ಮಾಡ್ಕೊಂಡು ಬೇರೆ ಬೇರೆ ದೇಶದ ಜೊತೆ ನಮಗೇನ್ ಪೂರೈಕೆ ಬೇಕು ನಾವು ತಗೊಂಡು ಅವ್ರಿಗೆ ಕೊಟ್ಟು, ಬೇರೆ ಎಲ್ಲಾ ದೇಶಗಳು ಕೂಡ ನಾವು ಅದನ್ನ ಏನಾಗಿರ್ತೇವೆ ಅಂದ್ರೆ ಒಂದೇ ಒಂದು ದೇಶ ಎಲ್ಲದನ್ನು ಉತ್ಪಾದನೆ ಮಾಡಕ್ಕಾಗಲ್ಲ, ಬೇರೆ ಬೇರೆ ದೇಶದ ಜೊತೆ ಒಂದು ಆರ್ಥಿಕತೆಯನ್ನು ಹಿಡ್ಕೊಳ್ಬೇಕಾಗುತ್ತೆ ಎಲ್ಲರೂ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ರಫ್ತು ಮಾಡ್ತೀವಿ, ಕೆಲವೊಂದು ವಸ್ತುಗಳನ್ನ ಆಮದು ಮಾಡ್ಕೊಳ್ತೀವಿ, ಅಂತ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ, ಎಲ್ಲದೂ ಕೂಡ ನಡೀತಾನೆ ಇರುತ್ತೆ. ಸೊ ಈ ರೀತಿ ನಡೀತಿರ್ಬೇಕಾದ್ರೆ ಕಾನೂನುಗಳು ಏನ್ ಹೇಳುತ್ತೆ ಅನ್ನುವಂತ ವಿಷಯನ ಕಲಿಯುವಂತದ್ದೇ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್. ಎನಿಹೌ, ನಿಮಗೆ ಸಿಲೆಬಸ್ ಕಾಪಿನ ನೋಡೋದು ನಿಮ್ಗೆಲ್ಲ ಗೊತ್ತೇ ಇದೆ, ಒಂದ್ಸಲ ನೋಡಿ. ಅದರಲ್ಲಿ ಯುನೈಟೆಡ್ ನೇಷನ್ ನ ಸಮ್ ಬಾಡೀಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ. ಆಮೇಲೆ ಟ್ರಿಮ್ಸ್ ಅನ್ನುವಂತ ಕೆಲವೊಂದು ಒಪ್ಪಂದಗಳಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ, ಆಯ್ತಾ. ಆಮೇಲೆ ಇಂಟರ್ನ್ಯಾಷನಲ್ ನಲ್ಲಿ ಸೇಲ್ಸ್ ಅಂಡ್ ಗೂಡ್ಸ್, ಸರ್ವಿಸ್, ಟ್ಯಾಕ್ಸ್ ಇವನ್ನೆಲ್ಲ ಯಾವ ರೀತಿ ಹಾಕ್ತಾರೆ ಅಂತ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಕ್ಸ್ಪೋರ್ಟ್ಸ್ ಗಳನ್ನ ಯಾವ ರೀತಿ ಮಾಡ್ತೀವಿ ಅಂತ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೈನಾನ್ಸ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಗಳನ್ನ ಯಾವ ರೀತಿ, ಫಾರಿನ್ ಟೆಕ್ನಾಲಜಿ ಪಾಲಿಸೀಸ್ ಗಳನ್ನ ಯಾವ ರೀತಿ ನೋಡ್ತೀವಿ ಅನ್ನುವಂತ ವಿಷಯಗಳನ್ನ ಕಲಿತೀವಿ. ಹಂಗಂತೇಳಿ ಏನ್ ಹೇಳ್ತಾ ಇದೀನಿ, ಇಷ್ಟೇ ಸಿಲೆಬಸ್ ಕಾಪಿ ಇರಲ್ಲ. ನನ್ನ ಉದ್ದೇಶ ಏನು ಅಂತಂದ್ರೆ, ಈ ಸಬ್ಜೆಕ್ಟ್ ಏನ್ ಹೇಳುತ್ತೆ, ಈ ಸಬ್ಜೆಕ್ಟ್ ಯಾಕೆ ಇಟ್ಟಿದ್ದಾರೆ, ಏನ್ ಇರ್ಬೋದು ಅಂತ ಅರ್ಥ ಮಾಡ್ಸೋದಷ್ಟೇ, ಆಯ್ತಾ. ನೀವೆಲ್ಲ ಈಗೆಲ್ಲ ಆಲ್ಮೋಸ್ಟ್ ಎಂಡ್ ಅಲ್ಲಿ ಬಂದಿರುವಂತವ್ರು, ಇನ್ನೊಂದು ಕೆಲವೇ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ಲಾಯರ್ಸ್ ಗಳಾಗುವಂತವ್ರು. ನೀವು ದೊಡ್ಡ ದೊಡ್ಡ ಲಾಯರ್ಸ್ ಗಳಾಗ್ತಾ ಇದ್ದೀರಾ ಅಂತಂದ್ರೆ ಮೇನ್ ಆಗಿ ಈ ಸಬ್ಜೆಕ್ಟ್ ಅನ್ನ ತುಂಬಾ ಚೆನ್ನಾಗಿ ಕಲಿಯಕ್ ಪ್ರಯತ್ನ ಪಡಿ. ಇದು ನಿಮ್ಮ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಆಯ್ತಾ. ಇದಕ್ಕೆ ಫೈನಲ್ ಎಕ್ಸಾಮ್ಸ್ ಅಂತೇಳಿ ನೀವೇನ್ ಬರೆಯಲ್ಲ. ಎಲ್ಲಿ KSLU ಪೇಪರ್ ಕೊಟ್ಟು ಫೈನಲ್ ಎಕ್ಸಾಮ್ಸ್ ಏನ್ ಬರಲ್ಲ. ಹೇಗೆ ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಗಳಲ್ಲಿ ನಿಮಗೆ ಇಂಟರ್ನಲಿ ಪ್ರೊಫೆಷನಲ್ ಎಥಿಕ್ಸ್, ADR ಆಗಿರಬಹುದು, ಡ್ರಾಫ್ಟಿಂಗ್ ಆಗಿರಬಹುದು, ಅಲ್ಲೇ ಮಾರ್ಕ್ಸ್ ಕೊಟ್ರಲ್ಲ 4th ಸಿಸ್ಟಮ್ ಅಲ್ಲಿ, ಅದೇ ತರ ಮೂಟ್ ಕೋರ್ಟು ಕೂಡ ನಿಮ್ಮ ಇಂಟರ್ನಲ್ ಎಕ್ಸಾಮ್ಸ್ ಪ್ರಾಕ್ಟೀಸ್ ಇವನ್ನೆಲ್ಲ ಮಾಡ್ಬಿಟ್ಟು ಆಸ್ ಪರ್ ಗೈಡ್ಲೈನ್ಸ್ ಆಫ್ KSLU ಮಾಡ್ಬಿಟ್ಟು ನಿಮಗೆ ಅಲ್ಲೇ ಫೈನಲೈಸ್ ಮಾಡ್ತಾರೆ. ಅಲ್ಲೇ ಫೈನಲೈಸ್ ಮಾಡ್ಬಿಟ್ಟು ನಿಮ್ಗೆ ಅಲ್ಲೇ ಮಾರ್ಕ್ಸ್ ಗಳನ್ನ ಕೊಡ್ತಾರೆ. ಸೊ ಇದು ಇಟ್ಸ್ ಪ್ಯೂರ್ ಲೈಕ್ ಇಂಟರ್ನಲ್ ಎಕ್ಸಾಮ್ಸ್, ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕೊಡುವಂತ ಒಂದು ರೀತಿ. ಇದರಲ್ಲಿ ಏನಿರುತ್ತೆ, ಮೂಟ್ ಕೋರ್ಟ್ ಹೇಳ್ತಾ ಇದೆ. ನಿಮ್ಮ ಎಲ್ಲಾ ಪ್ರತಿ ಕಾಲೇಜ್ನಲ್ಲೂ ಕೂಡ ಒಂದು, ನೀವು ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಅಲ್ಲಿ ಸೇರಿದಾಗಲಿಂದ ನೋಡ್ತಾ ಬಂದಿರ್ತೀರಾ, ಒಂದು ಕೋರ್ಟ್ ರೂಮ್ ಇರುತ್ತೆ, ಇಲ್ಲೆಲ್ಲ ಇರುತ್ತೆ, ಇಲ್ಲೆಲ್ಲ ಕೋರ್ಟ್ ಇರುತ್ತೆ. ಇದೆಲ್ಲರೂ ಕೂಡ ನಿಮ್ಮ ಸೀನಿಯರ್ಸ್ ಗಳು ಪ್ರಾಕ್ಟೀಸ್ ಮಾಡ್ತಾರೆ. ವೆರಿ ಸಿಂಪಲ್, ಕೋರ್ಟ್ ಹೇಗಿದೆ ಹಾಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡುವಂತದ್ದು ಅಂತಷ್ಟೇ, ಆಯ್ತಾ. ಸೊ ಅದು ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ, 1-2 ಕೇಸ್ ಕೊಡ್ತಾರೆ. ಒಂದು ಸಿವಿಲ್ ಕೇಸ್ ನ ಕೊಡ್ತಾರೆ ಕಾಲೇಜಲ್ಲಿ, ಒಂದು ಕ್ರಿಮಿನಲ್ ಕೇಸ್ ನ ಕೊಡ್ತಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಲಾ ಕೇಸ್ ನ ಕೊಡ್ತಾರೆ. 3 ಕೇಸ್ಗಳನ್ನ ನೀವೇ ರಿಸರ್ಚ್ ಮಾಡಿ ಸೈಟೇಷನ್ಸ್ ಗಳನ್ನ ಆಡ್ ಮಾಡಿ
ಫೈನಲ್ ಆಗಿ ಸಾರ್ಟ್ ಔಟ್ ಗಳನ್ನ ಮಾಡ್ತೀರಾ. ಸೊ ಇದಿಷ್ಟು ನಿಮ್ಮ ಈ ಮೂಟ್ ಕೋರ್ಟ್ ನ ಬಗ್ಗೆ ವಿಷಯ ಹೇಳುತ್ತೆ. ಇದು ಒಂದು ಫೈನಲ್ ಆಗಿರುವಂತ ಸಬ್ಜೆಕ್ಟ್. ಒನ್ಸ್ ಅಗೇನ್ ನಾವೇನಾದ್ರೂ ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಂತ ಕ್ವಿಕ್ ರಿವಿಷನ್ ಏನಾದ್ರೂ ಮಾಡೋದಾದ್ರೆ, ನಿಮಗೆ ಇರುವಂತ ಸಬ್ಜೆಕ್ಟ್ ಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಫಸ್ಟ್ನೇ ಸಬ್ಜೆಕ್ಟ್ ಲಾ ಆಫ್ ಎವಿಡೆನ್ಸ್ ಇದೆ, ಆಮೇಲೆ ಎನ್ವೈರನ್ಮೆಂಟ್ ಲಾ ಇದೆ. ಎರಡೂ ಕೂಡ ಕಂಪಲ್ಸರಿ ಸಬ್ಜೆಕ್ಟ್, ಅರ್ಥ ಮಾಡ್ಕೊಳ್ಳಿ. ಲಾ ಆಫ್ ಎವಿಡೆನ್ಸ್ ಇಸ್ ಕಂಪಲ್ಸರಿ ಸಬ್ಜೆಕ್ಟ್, ಆಮೇಲೆ ಎನ್ವೈರನ್ಮೆಂಟ್ ಲಾ ಇಸ್ ಕಂಪಲ್ಸರಿ ಸಬ್ಜೆಕ್ಟ್. ಲಾ ಆಫ್ ಎವಿಡೆನ್ಸ್ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಆಗಿದೆ. ಎನಿಯೋ ಎರಡು ಕೂಡ ಆಯ್ತಾ, ಯಾವ್ದಾದ್ರು ಕೂಡ ಎವಿಡೆನ್ಸ್ ಬಗ್ಗೆನೇ ಮಾತಾಡುತ್ತೆ, ಸಾಕ್ಷಿ ಬಗ್ಗೆನೇ ಮಾತಾಡುತ್ತೆ. ಸೊ ಅದಾದ್ಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಗಳು ಶುರು ಆಗುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆದ್ರೂ ತಗೋಬಹುದು, ವೈಟ್ ಕಾಲರ್ ಕ್ರೈಮ್ಸ್ ಆದ್ರೂ ತಗೋಬಹುದು, ಲ್ಯಾಂಡ್ ಲಾನ್ ಆದ್ರೂ ತಗೋಬಹುದು, ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಆದ್ರೂ ತಗೊಳ್ಬಹುದು. ಇವು 4ರಲ್ಲಿ 2 ಸಬ್ಜೆಕ್ಟ್ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಮೂಟ್ ಕೋರ್ಟ್ ಇಸ್ ಆಲ್ಸೋ ಕಂಪಲ್ಸರಿ ಸಬ್ಜೆಕ್ಟ್, ಬಟ್ ಇಟ್ ಹ್ಯಾಸ್ ದ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಆಫ್ ದ ಮಾರ್ಕ್ಸ್ ಆಯ್ತಾ, ಅಂತಂದ್ರೆ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅಷ್ಟೇ, ಅಲ್ಲೇ ನಿಮ್ಮ ಕಾಲೇಜಲ್ಲೇ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸರಿ, ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ಮದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ.
ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ, ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.